ಹಾಯ್ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಸಾಧನಾ ಶಂಕರ್ ಅಕಾಡೆಮಿ ಶಿಕಾರಿಪುರ. ನನ್ನ ಹೆಸರು ವಿಜಯ್ ಕುಮಾರ್, ನಾನು ಕೆಮಿಸ್ಟ್ರಿ ಲೆಕ್ಚರರ್ ಆಗಿದ್ದೀನಿ. ನಿಮಗೆ ಏನಪ್ಪ ಇವತ್ತು ಕೆಮಿಸ್ಟ್ರಿ ಲೆಕ್ಚರರ್ ಬಂದಿದ್ದಾರೆ ಅಂತ ಅಂದ್ಕೊತಿದ್ದೀರಾ? ಹೌದು. ನಮ್ಮ ಅಕಾಡೆಮಿಲಿ ನಾವು ಸ್ಟಾರ್ಟ್ ಮಾಡ್ತಾಯಿದ್ದೀವಿ HSTR, GPSTR ಮತ್ತು PSTR, ಕರ್ನಾಟಕ TET ಆಗಿರ್ಬೋದು, 10th ಕ್ಲಾಸ್ LB ಆಗಿರ್ಬೋದು ಮತ್ತು ಜನರಲ್ ಸೈನ್ಸಸ್ ಆಗಿರ್ಬೋದು. ಯಾಕಪ್ಪ ಅಂತ ಅಂದಾಗ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ನೋಟಿಫಿಕೇಷನ್ ಇನ್ನೂ ಸ್ವಲ್ಪ ದಿನದಲ್ಲಿ ಆಗುತ್ತೆ. HSTR ಆಗ್ಬೋದು, GPSTR ಆಗ್ಬೋದು, ಪ್ರತಿಯೊಂದಕ್ಕೂ ಕೂಡ ನೋಟಿಫಿಕೇಷನ್ ಆಗೋ ಒಂದು ಹಂತದಲ್ಲಿದೆ. ಆಲ್ರೆಡಿ ನಿಮಗೆ ಒಳ ಮೀಸಲಾತಿ ಮುಗಿದಾಗಿದೆ. ಈ ನೋಟಿಫಿಕೇಷನ್ ಮಾತ್ರ ಮಾಡಬೇಕಾಗಿದೆ. ಆ ಒಂದು ಉದ್ದೇಶಕ್ಕೋಸ್ಕರ ನೀವು ಓದ್ತಾ ಇದ್ದೀರಾ, ಆಲ್ರೆಡಿ ಪ್ರಿಪ್ರೇಷನ್ ಮಾಡ್ತೀರಾ. ನಿಮ್ಮ ಜೊತೆಗೆ ನಾವು ಕೂಡ ಒಂದಿಷ್ಟು ಕೈ ಜೋಡಿಸೋಣ, ನಿಮಗೆ ಸಪೋರ್ಟಿವ್ ಆಗಿರೋಣ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಕೂಡ ಒಂದಿಷ್ಟು ಆನ್ಲೈನ್ ಕ್ಲಾಸಸ್ಗಳನ್ನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಇದಕ್ಕೆ ನಿಮ್ಮ ಸಪೋರ್ಟ್ ಇರಬೇಕು. ನಿಮ್ಮ ಸಪೋರ್ಟ್ ಎಷ್ಟಿರುತ್ತೋ ಅದೇ ಥರ ನಾವು ಕೂಡ ಮುಂದೆ ನಿಮಗೆ ಕ್ಲಾಸಸ್ನ ಕೊಡೋಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ, ಇವತ್ತು ಏನಪ್ಪ ಅಂತಂದಾಗ ಕೆಮಿಕಲ್ ಸೈನ್ಸ್ಗೆ ರಿಲೇಟೆಡ್ ಆಗಿರ್ತಕ್ಕಂಥ ಕೆಮಿಸ್ಟ್ರಿ ಮತ್ತು ಬಯಾಲಜಿ ಟಾಪಿಕಲ್ಲಿ ನಾನು ಕೆಮಿಸ್ಟ್ರಿ ಸಬ್ಜೆಕ್ಟ್ನ ತಗೊಂಡು ನಿಮಗೆ ಫಸ್ಟ್ ಚಾಪ್ಟರ್ನ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಅದರಲ್ಲಿ ಫಸ್ಟ್ ಚಾಪ್ಟರ್ ಯಾವುದಪ್ಪ ಅಂತಂದಾಗ ನಿಮಗೆ ಕೆಮಿಕಲ್ ಸೈನ್ಸಸಲ್ಲಿ ಬಂದುಬಿಟ್ಟು ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ ಅಂತ ಇದೆ. ಈ ಚಾಪ್ಟರಲ್ಲಿ ಬರ್ತಕ್ಕಂಥ ಒಂದಿಷ್ಟು ಕಾನ್ಸೆಪ್ಟ್ಗಳು ಅಂತಂದಾಗ ಮೊಲಾರಿಟಿ and based on molality numerical problems are there, and mole fraction and mass percentage. These are the topics which are covered in this chapter. Next we move on to the first topic. Before going to the topic, we discuss about some basic things about the chemistry. What is chemistry? You all know about the chemistry, okay? Without chemistry there is no existence in this world, because everything is made up of chemicals, okay? ಹಾಗಾದರೆ ವಾಟ್ ಈಸ್ ಕೆಮಿಸ್ಟ್ರಿ? ಕೆಮಿಸ್ಟ್ರಿ ಅಂದರೆ ಏನು? ಕೆಮಿಸ್ಟ್ರಿ ಇಸ್ ದ ಬ್ರಾಂಚ್ ಆಫ್ ಸೈನ್ಸ್ ದಟ್ ಸ್ಟಡೀಸ್ ಮ್ಯಾಟರ್, ಇಟ್ಸ್ ಪ್ರಾಪರ್ಟೀಸ್, ಹೌ ಇಟ್ ಚೇಂಜಸ್ ಆ್ಯಂಡ್ ಹೌ ಇಟ್ ಇಂಟರಾಕ್ಟ್ಸ್ ವಿತ್ ದ ಅದರ್ ಮ್ಯಾಟರ್ ಆ್ಯಂಡ್ ಎನರ್ಜಿ. ಕೆಮಿಸ್ಟ್ರಿ ಅಂದರೆ ಏನಪ್ಪ ಅಂತಂದಾಗ ಇಟ್ ಈಸ್ ಎ ಬ್ರಾಂಚ್ ಆಫ್ ಸೈನ್ಸ್. ನಿಮಗೆ ಸೈನ್ಸ್ ಅಂದರೆ ಗೊತ್ತಿದೆ ಆಲ್ರೆಡಿ. ಇಟ್ ಈಸ್ ಎ ಒನ್ ಆಫ್ ದ ಬ್ರಾಂಚ್ ಆಫ್ ಸೈನ್ಸ್ ಆಗಿದೆ. ಹಾಗೆ ಏನು ಸ್ಟಡಿ ಮಾಡ್ತಾ ಹೋಗ್ತೀವಿ? ಮ್ಯಾಟರ್ ಬಗ್ಗೆ ಸ್ಟಡಿ ಮಾಡ್ತಾ ಹೋಗ್ತೀವಿ. ಅದು ಪ್ರಾಪರ್ಟೀಸ್ ಬಗ್ಗೆ ಸ್ಟಡಿ ಮಾಡ್ತಾ ಹೋಗ್ತೀವಿ. ಅದು ಮೆಕಾನಿಸಮ್ಸ್ ಬಗ್ಗೆ ಸ್ಟಡಿ ಮಾಡ್ತಾ ಹೋಗ್ತೀವಿ. ಹಾಗೆ ಅದು ಯಾವುದೇ ರೀತಿಯಾಗಿ ಚೇಂಜಸ್ ಆಗ್ತಾ ಹೋಗುತ್ತೆ ನಮ್ಮ ಎನ್ವಿರಾನ್ಮೆಂಟಲ್ಲಿ, ಅದ್ರ ಬಗ್ಗೆ ಸ್ಟಡಿ ಮಾಡ್ತಾ ಹೋಗ್ತೀವಿ. ಹಾಗೆ ಯಾವ ರೀತಿಯಾಗಿ ನಮ್ಮ ಎನ್ವಿರಾನ್ಮೆಂಟಲ್ಲಿ ಬೇರೆ ಒಂದು ಮ್ಯಾಟರ್ ಜೊತೆಗೆ ಇಂಟರ್ಯಾಕ್ಟ್ ಆಗ್ತಾ ಹೋಗುತ್ತೆ ಮ್ಯಾಟರು. ಅದ್ರ ಬಗ್ಗೆ ನಾವು ಏನು ಮಾಡ್ತೀವಿ? ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಕೊನೆಯದಾಗಿ ಹೌ ದ ಎನರ್ಜಿ ಚೇಂಜಸ್ ಇನ್ ದ ಮ್ಯಾಟರ್. ದೀಸ್ ಆರ್ ಆಲ್ ಥಿಂಗ್ಸ್ ವಿಚ್ ಆರ್ ಸ್ಟಡೀಡ್ ಇನ್ ದ ಕೆಮಿಸ್ಟ್ರಿ, ಓಕೆ? ದಟ್ ಕಾನ್ಸೆಪ್ಟ್ ಆರ್ ದಟ್ ಟಾಪಿಕ್ ಈಸ್ ನೋನ್ ಆಸ್ ಕೆಮಿಸ್ಟ್ರಿ ಅಂತ ಹೇಳ್ತಾ ಹೋಗ್ತೀವಿ. ಹಾಗಾದರೆ ಹೂ ಈಸ್ ದ ಫಾದರ್ ಆಫ್ ಕೆಮಿಸ್ಟ್ರಿ? ನಿಮಗೆ ಆಲ್ರೆಡಿ ಗೊತ್ತಿದೆ. ಕೆಮಿಸ್ಟ್ರಿ ಅಂತ ತಗೊಳ್ತಾ ಹೋದರೆ ಫಸ್ಟ್ ನಾವು ಅದು ಬೇಸಿಕ್ ತಗೊಳ್ತಾ ಹೋದಾಗ ಸಿಕ್ಕಾಪಟ್ಟೆ ಬರುತ್ತೆ. ಅದರಲ್ಲಿ ನಾನು ಫಸ್ಟ್ ಮಾಡರ್ನ್ ಫಾದರ್ ಆಫ್ ಕೆಮಿಸ್ಟ್ರಿ, ಹೂ ಈಸ್ ದ ಮಾಡರ್ನ್ ಫಾದರ್ ಆಫ್ ಕೆಮಿಸ್ಟ್ರಿ ಅಂತ ಕೇಳಿದಾಗ ಯಾರಾದರೂ ನಿಮಗೆ ಒಂದು ಮೈಂಡಲ್ಲಿ ಬರಬೇಕು. ಯಾರಪ್ಪ ಅಂತಂದಾಗ ಆ್ಯಂಟೋನಿ ಲಿವೋಷಿಯರ್. ಹೀಸ್ ಎ ಫ್ರೆಂಚ್, ಒನ್ ಆಫ್ ದ ಫ್ರೆಂಚ್ ಕೆಮಿಸ್ಟ್ ಆಗಿರ್ತಾನೆ ಇವನು. ಇವನು ಎಲ್ಲ ಬಂದುಬಿಟ್ಟು 1743 to 1794 ಇವನು ಡಿಸ್ಕವರೀಸ್ ಮಾಡ್ತಾ ಹೋಗ್ತಾನೆ. ಯಾಕೆ ಇವನ್ನ ನಾವು ಫಾದರ್ ಆಫ್ ಮಾಡರ್ನ್ ಕೆಮಿಸ್ಟ್ರಿ ಅಂತ ಕರಿತಾ ಹೋಗ್ತೀವಿ ಅಂತ ಅಂದಾಗ ಹಿ ಡಿಸ್ಕವರ್ಡ್ ದ ರೋಲ್ ಆಫ್ ಆಕ್ಸಿಜನ್ ಇನ್ ಕಂಬಷನ್. ಕಂಬಷನ್ ಆಗಬೇಕಾದ್ರೆ ನಾನು ಹೇಳ್ತಾ ಹೋಗ್ತೀನಿ ಮುಂದೆ ನಿಮಗೆ. ಕಂಬಷನ್ ಆಗಬೇಕಾದ್ರೆ ನಿಮ್ಗೆ ಏನು ಬೇಕಪ್ಪ ಅಂದಾಗ ಫಸ್ಟ್ ಆಫ್ ಆಲ್ ಒಂದು ಹೈಡ್ರೋಜನ್ ಬೇಕು, ಇನ್ನೊಂದು ಆಕ್ಸಿಜನ್ ಬೇಕು. ಅದರಲ್ಲಿ ಮೇನ್ ಇಂಪಾರ್ಟೆಂಟ್ ಥಿಂಗ್ ಅಂತ ಅಂದಾಗ ಆಕ್ಸಿಜನ್. ಕಂಬಷನ್ ಆಗೋದಕ್ಕೆ ಆಕ್ಸಿಜನ್ ಬೇಕು. ಆಕ್ಸಿಜನ್ ಬೇಕು ಅಂತ ಹೇಳಿದ್ದು ಯಾರಪ್ಪ ಅಂತಂದಾಗ ನಮಗೆ ಆ್ಯಂಟೋನಿ ಲಿವೋಷಿಯರ್. ಹಾಗೆ ಒನ್ ಆಫ್ ದ ಮೇನ್ ಡಿಸ್ಕವರೀಸ್ ಅಂತ ಅಂದಾಗ ಆ್ಯಂಟೋನಿ ಲಿವೋಷಿಯರ್ದು. ಹಿ ನೇಮ್ಡ್ ದ ಎಲಿಮೆಂಟ್ಸ್ ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್. ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್ ಆರ್ ಪ್ರೀವಿಯಸ್ಲಿ ಡಿಸ್ಕವರ್ಡ್, ಬಟ್ ಹಿ ಗೇವ್ ದ ನೇಮ್ ಫಾರ್ ದಟ್ ಎಲಿಮೆಂಟ್ ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್. ಅವನೇನು ಮಾಡ್ತಾನೆ ಅಂದಾಗ ಆ ಒಂದು ಎಲಿಮೆಂಟ್ಸ್ಗೆ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅಂತ ನೇಮ್ ಕೊಡ್ತಾನೆ. ಈ ಒಂದು ಡಿಸ್ಕವರೀಸ್ಗೆ ಮೇನಾಗಿ ಈ ಒಂದು ಡಿಸ್ಕವರೀಸ್ಗೆ ಇವನ್ನ ನಾವು ಫಾದರ್ ಆಫ್ ಮಾಡರ್ನ್ ಕೆಮಿಸ್ಟ್ರಿ ಅಂತ ಹೇಳ್ತಾ ಹೋಗ್ತೀವಿ. ಹಾಗೆ ಹಿ ಡಿಸ್ಪ್ರೂವ್ಡ್ ಒನ್ ಥಿಯರಿ ದಟ್ ಈಸ್ ಕಾಲ್ಡ್ ಆಸ್ ಫ್ಲೋಜಿಸ್ಟಿನ್ ಥಿಯರಿ ಅಂತ ಹೇಳ್ತಾ ಹೋಗ್ತೀವಿ ನಾವು. ವಾಟ್ ಯು ಮೀನ್ ಬೈ ಫ್ಲೋಜಿಸ್ಟಿನ್ ಥಿಯರಿ ಆಫ್ ಬರ್ನಿಂಗ್ ಅಂತ ಹೇಳ್ತಾ ಹೋಗ್ತೀವಿ. ಡಿಕಾಂಪೋಸಿಷನ್ ಆದಾಗ ಎನಿ ಮಟೀರಿಯಲ್, ಎನಿ ಡಿಕಾಂಪೋಸಿಬಲ್ ಮಟೀರಿಯಲ್ ನಮಗೆ ಬರ್ನ್ ಆಯಿತು ಅಂತಂದಾಗ ಅಲ್ಲಿ ಒಂದಿಷ್ಟು ಇನ್ವಿಸಿಬಲ್ ನಮಗೆ ಸಬ್ಸ್ಟೆನ್ಸು ಏನಾಗುತ್ತೆ, ಎವಾಪ್ರೇಟ್ ಆಗಿ ಅಟ್ಮಾಸ್ಫಿಯರ್ಗೆ ಅಥವಾ ಎನ್ವಿರಾನ್ಮೆಂಟಿಗೆ ಹೋಗುತ್ತೆ. ಆ ಇನ್ವಿಸಿಬಲ್ ಸಬ್ಸ್ಟೆನ್ಸ್ ನಾವೆಂತ ಕರಿತೀವಿ ಅಂತ ಅಂದಾಗ ಫ್ಲೋಜಿಸ್ಟಿನ್ ಅಂತ ಕರಿತೀವಿ. ಹೇಳ್ತಾ ಹೋಗ್ತಾರೆ ಸೈಂಟಿಸ್ಟ್ಗಳು ಏನಂತ ಅಂದಾಗ ಫ್ಲೋಜಿಸ್ಟಿನ್ನು ಎವ್ರಿ ಸಬ್ಸ್ಟೆನ್ಸಲ್ಲಿ ಇರುತ್ತೆ. ಯಾವಾಗ ಬರ್ನ್ ಆಗುತ್ತೆ, ಕಂಬಷನ್ ಆಗುತ್ತೆ, ಆವಾಗ ಒಂದಿಷ್ಟು ಇನ್ವಿಸಿಬಲ್ ಸಬ್ಸ್ಟೆನ್ಸ್ ಏನಾಗುತ್ತೆ, ಲಿಬ್ರೇಟ್ ಆಗುತ್ತೆ ಎನ್ವಿರಾನ್ಮೆಂಟಿಗೆ. ಅದನ್ನು ನಾವು ಫ್ಲೋಜಿಸ್ಟಿನ್ ಅಂತ ಹೇಳ್ತಾ ಹೋಗ್ತೀವಿ. ಆ ಒಂದು ಥಿಯರಿನ ಏನು ಮಾಡ್ತಾನೆ, ಡಿಸ್ಪ್ರೂವ್ ಮಾಡ್ತಾನೆ. ಯಾರು ಅಂತ ಅಂದಾಗ ನಮಗೆ ಆ್ಯಂಟೋನಿ ಲಿವೋಷಿಯರ್. ಅದಕ್ಕೋಸ್ಕರ ಅದು ಒಂದು
ರೀಸನ್ ಆಗುತ್ತೆ ಇವನ್ನ ಫಾದರ್ ಆಫ್ ಮಾಡರ್ನ್ ಕೆಮಿಸ್ಟ್ರಿ ಅಂತ ಕರೆಯೋದಕ್ಕೆ. ಸೊ ಹಾಗೆ ಹಿ ಸ್ಟೇಟೆಡ್ ಒನ್ ಲಾ, ದಟ್ ಈಸ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ಸೊ ನಿಮಗೆಲ್ಲರಿಗೂ ಗೊತ್ತಿದೆ. ಸೊ ಲಾ ಆಫ್ ಕೆಮಿಕಲ್ ಕಾಂಬಿನೇಷನ್ಸ್ ಅಂತ ಅಂದಾಗ ಒಂದು 5 ಲಾಸ್ ಬರ್ತವೆ ನಮಗೆ. ಅದರಲ್ಲಿ ಒನ್ ಆಫ್ ದ ಮೋಸ್ಟ್ ಫಸ್ಟ್ ಲಾ ಅಂತ ಅಂದಾಗ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ಸೊ ಅದ್ರ ಬಗ್ಗೆ ಅದೇನು ಹೇಳ್ತಾ ಹೋಗುತ್ತೆ ಅಂದಾಗ ಮ್ಯಾಟರ್ ಈಸ್ ನೈದರ್ ಬಿ ಕ್ರಿಯೇಟೆಡ್ ಬಟ್ ನಾಟ್ ಬಿ ಡೆಸ್ಟ್ರಾಯ್ಡ್ ಇನ್ ಎ ಕೆಮಿಕಲ್ ರಿಯಾಕ್ಷನ್ ಅಂತ ಹೇಳ್ತಾ ಹೋಗುತ್ತೆ. ಸೊ ಅದ್ರ ಬಗ್ಗೆ ಮುಂದಿನ ಕ್ಲಾಸ್ಗಳಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಅನ್ನೋದು ಕೊಟ್ಟಿದ್ದೆ ಯಾರು ಅಂತ ಅಂದಾಗ ಆ್ಯಂಟೋನಿ ಲಿವೋಶಿಯರ್ ಆಗ್ತಾನೆ. ಸೊ ಓಕೆ, ನೆಕ್ಸ್ಟ್ ಕಾನ್ಸೆಪ್ಟ್ಗೆ ನಾವು ಹೋಗೋಣ. ನಮ್ಮ ಮೇನ್ ಕಾನ್ಸೆಪ್ಟು ಇವತ್ತಿನ ಒಂದು ಕ್ಲಾಸ್ನ ಒಂದು ಮೇನ್ ಕಾನ್ಸೆಪ್ಟ್ ಬಂದುಬಿಟ್ಟು ಫಸ್ಟ್ ಟಾಪಿಕ್ ಯಾವುದು ಅಂತಂದಾಗ ಮೊಲ್ಯಾರಿಟಿ. ಸೊ ಈ ಮೊಲ್ಯಾರಿಟಿ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋದರೆ ನಮಗೆ ಸೊ ನಿಮಗೆ ಅನಿಸ್ಬೋದು ಏನು ಸರ್ HST GPST ಈ ಥರ ಎಲ್ಲ ಕ್ವಶನ್ಸ್ಗಳು ಕೇಳ್ತಾರೆ. ಹೌದು ಕೇಳ್ತಾರೆ. ಯಾಕಂತಂದಾಗ ಸೊ ನಿಮಗೆ ಟಾಪಿಕ್ ಇರೋದೆ PU ಬೇಸ್ಡ್ ಸಿಲೆಬಸ್ಸು ಮತ್ತು ಹೈಸ್ಕೂಲ್ ಬೇಸ್ಡ್ ಸಿಲೆಬಸ್ ಮೇಲೆ ಟಾಪಿಕ್ಗಳಿದ್ದಾವೆ. ಸೊ ಇದು ಬಂದುಬಿಟ್ಟು ನಮಗೆ PU ಬೇಸ್ಡ್ ಸಿಲೆಬಸ್ ಮೇಲೆ ಇರ್ತಕ್ಕಂಥ ಒಂದು ಟಾಪಿಕ್ ಆಗಿದೆ. ಹಾಗೆ ನಿಮ್ಗೆ ಏನಾಗಿದೆ ಅಂತಂದಾಗ ಸೊ ICSE ಸಿಲೆಬಸ್ಸಲ್ಲೂ ಕೂಡ ನಿಮಗೆ ಈ ಟಾಪಿಕ್ಗಳಿದೆ. ಸಮ್ ಟಾಪಿಕ್ಸ್ನ ICSE ಸಿಲೆಬಸ್ಸನ್ನು ಕೂಡ ಪಿಕ್ ಮಾಡಿದ್ದಾರೆ ಅಲ್ಲಿ HST ಮತ್ತು GPST ಸಿಲೆಬಸ್ಸಲ್ಲಿ. ಹಾಗಾದರೆ ವಾಟ್ ಈಸ್ ಮೊಲ್ಯಾರಿಟಿ? ಸೊ ಮೊಲ್ಯಾರಿಟಿ ಅಂದರೆ ಏನು? ಸೊ ನಿಮಗೆ ಗೊತ್ತಿದೆ, ಇಟ್ ಈಸ್ ಮೋಸ್ಟ್ ವೈಡ್ಲಿ ಯೂಸ್ಡ್ ಯೂನಿಟ್ ಇನ್ ದ ನವೆ ಡೇಸ್ ಪ್ರೆಸೆಂಟ್ ನಾವು ಸಿಚುವೇಷನಲ್ಲಿ ನಾವು ಕಾನ್ಸಂಟ್ರೇಷನ್ ಟರ್ಮ್ಸ್ನ ಕಂಡುಹಿಡಿಯೋದಕ್ಕೆ ಏನು ಯೂಸ್ ಮಾಡ್ತೀವಿ ಅಂದಾಗ ದ ಬೆಸ್ಟ್ ಮೆಥಡ್ ಯಾವುದಪ್ಪ ಅಂದಾಗ ಮೊಲ್ಯಾರಿಟಿ ಅಂತ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಈ ಮೊಲ್ಯಾರಿಟಿನ ನಾವು ಕ್ಯಾಪಿಟಲ್ ಲೆಟರ್ M ಇಂದ ಡಿನೋಟ್ ಮಾಡ್ತಾ ಹೋಗ್ತೀವಿ. ಸೊ ಇದ್ರದ್ದು ಡೆಫಿನೇಷನ್ ಮೇನಾಗಿ ಡೆಫಿನೇಷನ್ ಬಂದುಬಿಟ್ಟು ಏನಪ್ಪ ಅಂತಂದಾಗ ಸೊ ಇಟ್ ಈಸ್ ಡಿಫೈನ್ಡ್ ಆಸ್ ದ ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ dissolved in 1 liter of the solution. ಸೊ ನೀವು 1 ಲೀಟರ್ ಸೊಲ್ಯೂಷನ್ ತಗೊಂತೀರಾ, ಆ 1 ಲೀಟರ್ ಸೊಲ್ಯೂಷನಲ್ಲಿ ಎಷ್ಟು ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ನ ಡಿಸಾಲ್ವ್ ಮಾಡ್ತೀರಾ, ಸೊ ದಟ್ ವಿಲ್ ಟೇಕನ್ ಆ್ಯಸ್ ಎ ಮೊಲ್ಯಾರಿಟಿ ಅಂತ ಹೇಳ್ತಾ ಹೋಗ್ತೀವಿ. ಸೊ ಫಾರ್ ಎಕ್ಸಾಂಪಲ್ ನಿಮಗೆ ಹೇಳಬೇಕು ಅಂತಂದಾಗ ಸೊ ನೀವೊಂದು ಬೀಕರ್ ತಗೊಂತೀರಾ 1000 ml, ಆ 1000 ml ವಾಟರ್ ತಗೊಂತೀರಾ, ಆ 1000 ml ವಾಟರಲ್ಲಿ ನೀವು ಎಷ್ಟೋ ಗ್ರಾಮ್ಸ್ ಆಫ್ ಸೊಲ್ಯೂಟ್ ಹಾಕ್ತೀರಾ. ಸೊಲ್ಯೂಟ್ ಮೀನ್ಸ್ ಇನ್ ದ ಸೆನ್ಸ್ ದಟ್ ಈಸ್ ಎನಿ ಸಬ್ಸ್ಟೆನ್ಸ್, ಎನಿ ಸಾಲಿಡ್ ಸಬ್ಸ್ಟೆನ್ಸ್. ಸೊ ಸೊಲ್ಯೂಟ್ ಹಾಕಿದಾಗ ಏನಾಗುತ್ತೆ, ಅದು ಡಿಸಾಲ್ವ್ ಆಗುತ್ತೆ. ಆ ಡಿಸಾಲ್ವ್ ಆದಾಗ ಬರ್ತಕ್ಕಂಥ ಏನು ಸೊಲ್ಯೂಷನ್ ಇದೆ ಅಲ್ವಾ, ಅದ್ರ ಕಾನ್ಸಂಟ್ರೇಷನ್ ಎಷ್ಟಿದೆ ಅದನ್ನು ಕಂಡುಹಿಡಿದ್ರೆ ನಾವೇಂತ ಕರಿತೀವಿ, ಮೊಲ್ಯಾರಿಟಿ ಅಂತ ಕರಿತಾ ಹೋಗ್ತೀವಿ. ಈ ಕಾನ್ಸಂಟ್ರೇಷನ್ ಟರ್ಮ್ಸಲ್ಲಿ ನಮಗೆ ಸುಮಾರಷ್ಟು ಬರ್ತವೆ. ಮೊಲ್ಯಾರಿಟಿ ಬರುತ್ತೆ, ಮೊಲ್ಯಾಲಿಟಿ ಬರುತ್ತೆ, ಮೋಲ್ ಫ್ರ್ಯಾಕ್ಷನ್ ಬರುತ್ತೆ, ಮಾಸ್ ಪರ್ಸೆಂಟೇಜ್ ಬರುತ್ತೆ, ಆ್ಯಂಡ್ ಅಗೇನ್ ಪಾರ್ಟ್ಸ್ ಪರ್ ಮಿಲಿಯನ್ ಬರುತ್ತೆ, ಸೊ ನಾರ್ಮಲಿಟಿ ಬರುತ್ತೆ. ಹೀಗೆ ಸುಮಾರಷ್ಟು ಕಾನ್ಸಂಟ್ರೇಷನ್ ಟರ್ಮ್ಸ್ಗಳು ಸೊ ಇಲ್ಲಿ ನಮಗೆ ಬರ್ತಾ ಹೋಗ್ತವೆ. ಅದರಲ್ಲಿ ಫಸ್ಟ್ ಕಾನ್ಸೆಪ್ಟ್ ನಾವು ತಗೊಂಡಿರೋದು ಮೊಲ್ಯಾರಿಟಿ ತಗೊಂಡಿದ್ದೀವಿ. ಹಾಗಾದರೆ ಸರ್ ಇಷ್ಟೇ ಕೇಳ್ತಾರೆ ಎಕ್ಸಾಮ್ಗೆ? ಸೊ ಇಷ್ಟೇ ಕೇಳಲ್ಲ. ಸೊ ಇದ್ರ ಮೇಲೆ ನಿಮಗೆ ಫಾರ್ಮುಲಾ ಬರುತ್ತೆ. ಆ ಫಾರ್ಮುಲಾದ ಮೇಲೆ ಇದ್ರ ಮೇಲೆ ಮೇನ್ ಇಂಪಾರ್ಟೆಂಟಾಗಿ ನಿಮಗೆ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ನ ಕೇಳ್ತಾ ಹೋಗ್ತಾರೆ. ಸೊ ಹಾಗಾದರೆ ವಾಟ್ ಈಸ್ ಮೊಲ್ಯಾರಿಟಿ? ನಾವು ಏನು ಮಾಡೋಣ ಇವಾಗ ಅಂತಂದಾಗ ಸೊ ಒಂದು ಫಾರ್ಮುಲಾ ಡಿಫೈನ್ ಮಾಡೋಣ, ಫಾರ್ಮುಲಾನ ಡೆರೈವ್ ಮಾಡೋಣ. ಹೇಗೆ ಡೆರೈವ್ ಮಾಡೋದು ಸರ್? ಸೊ ವಾಟ್ ಈಸ್ ಮೊಲ್ಯಾರಿಟಿ? ಫಸ್ಟ್ ಆಫ್ ಆಲ್ ಸೊ ವಿ ಹ್ಯಾವ್ ಟೇಕನ್ ಮೊಲ್ಯಾರಿಟಿ, ದಟ್ ಈಸ್ ಮೊಲ್ಯಾರಿಟಿ ಈಸ್ ಈಕ್ವಲ್ ಟು ಕ್ಯಾಪಿಟಲ್ M is equal to, so already so we are tell them in the definition also, the number of moles of solute, that is number of moles of solute, so all divided by volume of solution in liter, volume of solution in liter. So this was the formula to find out the molarity of the simple solutions. Okay sir, ಇವಾಗ ಬರೀ ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ ಕೊಟ್ಟಾಗಾಯಿತು, ವಾಲ್ಯೂಮ್ ಆಫ್ ದ ಸೊಲ್ಯೂಷನ್ ಕೊಟ್ಟಾಗಾಯಿತು, ಕಂಡುಹಿಡಿತೀವಿ. ಹಾಗಾದರೆ ಮುಂದೆ ನಮಗೆ ವೇಟ್ ಆಫ್ ದ ಸೊಲ್ಯೂಟ್ ಆಗಿರ್ಬೋದು, ಅರ್ಥ ಆಗುತ್ತಲ್ವಾ. ಸೊ ಮೋಲಾರ್ ಮಾಸ್ ಆಫ್ ದ ಸೊಲ್ಯೂಟ್ ಆಗಿರ್ಬೋದು, ಅದು ಕೊಟ್ಟ ಹೆಂಗೆ ಕಂಡುಹಿಡಿಯೋದು? ಸೊ ನಾವೇನು ಮಾಡೋಣ, ಇದೇ ಫಾರ್ಮುಲಾನ ಇವಾಗ ಮಾಡಿಫೈ ಮಾಡ್ತಾ ಹೋಗೋಣ. ಸೊ ಏನಾಗುತ್ತೆ, ಸೊ ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್. ಸೊ ತಗೊತಾ ಹೋಗ್ತೀವಿ ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ ಅಂದರೆ ಏನು? ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ ದಟ್ ಮೀನ್ಸ್ ಏನಪ್ಪ ಅಂದಾಗ ದಟ್ ಈಸ್ ಸ್ಮಾಲ್ W ಡಿವೈಡೆಡ್ ಬೈ ಕ್ಯಾಪಿಟಲ್ M. ಏನು ಸರ್ ಹಿಂಗೆ ಬರೋದ ತಕ್ಷಣ ನಮಗೆ ಅರ್ಥ ಆಗಲ್ಲಪ್ಪ. ಸೊ ಸ್ಮಾಲ್ W ಅಂತಂದರೆ ನಿಮಗೆ ವೆಯ್ಟ್ ಆರ್ ಮಾಸ್ ಆಫ್ ದ ಸೊಲ್ಯೂಟ್, ದೆನ್ ಕ್ಯಾಪಿಟಲ್ M ಅಂತಂದಾಗ ಮೋಲಾರ್ ಮಾಸ್ ಆಫ್ ದ ಸೊಲ್ಯೂಟ್. ಸೊ ಏನು ಸರ್ ಅದು ವೆಯ್ಟ್ ಆಫ್ ದ ಸೊಲ್ಯೂಟ್ ಅಂದಾಗ, ಸೊ ನೀವು ವೇಯ್ ಮಾಡ್ತೀರಲ್ವಾ, ಯಾವುದೋ ಒಂದು ಸೋಡಿಯಂ ಕ್ಲೋರೈಡ್ ನಿಮ್ಮ ಉಪ್ಪು ತಗೊಂತೀರ ಅಂದ್ಕಡಿ, ಆ ಉಪ್ಪನ್ನ ವೇಯ್ ಮಾಡಿ ತಗೊಂತೀರಲ್ವಾ, ಎಷ್ಟು ಗ್ರಾಮ್, 10 ಗ್ರಾಮ್, 20 ಗ್ರಾಮ್, 30 ಗ್ರಾಮ್ ಅಂತ ತಗೊಂತೀರಲ್ವಾ. ಸೊ ದಟ್ ಈಸ್ ವೆಯ್ಟ್ ಆಫ್ ದ ಸೊಲ್ಯೂಟ್. ದೆನ್
ವಾಟ್ ಈಸ್ ದ ಕೆಮಿಕಲ್ ನೇಮ್ ಆಫ್ ಕಾಮನ್ ಸಾಲ್ಟ್ ಅಂತ ಹೇಳ್ತಾ ಹೋಗ್ತೀವಿ, ದಟ್ ಈಸ್ NaCl ಅಂತ ಹೇಳ್ತಾ ಹೋಗ್ತೀವಿ, ಸೋಡಿಯಂ ಕ್ಲೋರೈಡ್. ಸೊ ಅದ್ರದ್ದು ಮೋಲಾರ್ ಮಾಸ್ನ ಕ್ಯಾಲ್ಕುಲೇಟ್ ಮಾಡಿದಾಗ ಸರ್ ಮೋಲಾರ್ ಮಾಸ್ನ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು, ಸೊ ನೆಕ್ಸ್ಟ್ ಸ್ಲೈಡಲ್ಲಿ ಹೇಳ್ಕೊಡ್ತೀನಿ ನಿಮಗೆ. ಸೊ ಮೋಲಾರ್ ಮಾಸ್ ತಗೊಂತೀವಿ, ಸೊ ವೆಯ್ಟ್ ಆಫ್ ದ ಸೊಲ್ಯೂಟ್ ಡಿವೈಡೆಡ್ ಬೈ ದ ಮೋಲಾರ್ ಮಾಸ್ ಆಫ್ ದ ಸೊಲ್ಯೂಟ್ ತಗೊಂಡಾಗ ಏನಾಗುತ್ತೆ ನಮಗೆ ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ ಬರುತ್ತೆ. ಈ ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ನ ನಾವು ಸ್ಮಾಲ್ ಲೆಟರ್ ಏನಿಂದ ಡಿನೋಟ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ನೆಕ್ಸ್ಟ್ ಸರ್ ವಾಲ್ಯೂಮ್ ಆಫ್ ದ ಸೊಲ್ಯೂಷನ್ ಇನ್ ಲೀಟರ್ ಇದೆ. ಸೊ ಈ ವಾಲ್ಯೂಮ್ ಆಫ್ ದ ಸೊಲ್ಯೂಷನ್ ಲೀಟರ್ ಅಂದರೆ ಹೆಂಗೆ, ಸೊ ಎಷ್ಟೋ ವಾಲ್ಯೂಮ್ ಕೊಟ್ಟಿರ್ತಾರೆ ನಿಮ್ಗೆ ಇವಾಗ, ಅಂದರೆ ಸೊ ಎಷ್ಟೋ 10 ಗ್ರಾಮ್ ಆಫ್ ಸೊಲ್ಯೂಟ್ ತಗೊಂಡಿರ್ತೀರ, ಅದನ್ನು 250 ml ಆಫ್ ವಾಟರಲ್ಲಿ ಡಿಸಾಲ್ವ್ ಮಾಡಿ ಅಂತ ಕೊಟ್ಟಿರ್ತಾರೆ. ಆವಾಗ ಕಾನ್ಸಂಟ್ರೇಷನ್ ಎಷ್ಟು ಬರುತ್ತೆ ಅಂತ ಕೇಳಿರ್ತಾರೆ. ಸೊ ಅವಾಗ ಏನು ಮಾಡೋದು ಸರ್, ಇವಾಗ ಫಾರ್ ಎಕ್ಸಾಂಪಲ್ 250 ml ಆಫ್ ಅವ್ರು ml ಕೊಟ್ಟಾಗ ನೀವೇನು ಮಾಡಬೇಕು ಅಂದಾಗ ಇಟ್ ವಿಲ್ ಬಿ ಕನ್ವರ್ಟೆಡ್ ಇಂಟು ಲೀಟರ್. ಫಸ್ಟಿಗೆ ಏನು ಮಾಡಬೇಕು, ಲೀಟರ್ಗೆ ನೀವು ಕನ್ವರ್ಟ್ ಮಾಡ್ಕೊಂಡ ತಕ್ಷಣ ಏನಾಗುತ್ತೆ, ಸೊ ದಟ್ ವಿಲ್ ಬಿ ಸೊ ದ ವಾಲ್ಯೂಮ್ ಆಫ್ ದ ಸೊಲ್ಯೂಷನ್ ಇನ್ ಲೀಟರ್ಗೆ ಕನ್ವರ್ಟ್ ಆಗ್ತಾ ಹೋಗುತ್ತೆ. ದೆನ್ ವಿ ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ಆ್ಯಂಡ್ ಫೈಂಡ್ ಔಟ್ ದ ಆನ್ಸರ್. ಓಕೆ, ಸೊ ಹಾಗಾದರೆ ವಾಲ್ಯೂಮ್ ಆಫ್ ದ ಸೊಲ್ಯೂಷನ್ ಇನ್ ಲೀಟರ್ ಅಂದರೆ ಏನು ಸರ್, ಹೆಂಗೆ ಮಾಡೋದು? ಸೊ ನೆಕ್ಸ್ಟ್ ತಗೋಬೇಕು ವಾಲ್ಯೂಮ್ ಆಫ್ ದ ಸೊಲ್ಯೂಷನ್, ವಾಲ್ಯೂಮ್ ಆಫ್ ದ ಸೊಲ್ಯೂಷನ್ ಅವ್ರು ಎಷ್ಟು ಕೊಟ್ಟಿರ್ತಾರೆ ವಾಲ್ಯೂಮ್ನ ಅಷ್ಟು ತಗೊಳ್ತೀರಾ. ಸೊ ನೆಕ್ಸ್ಟು ಬಂದಾಗ ಏನಾಗುತ್ತೆ ನಿಮಗೆ ಇನ್ ಲೀಟರ್ ಅಂತ ಬರ್ಕೊಂತೀರ. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಲೀಟರ್ ಅಂದರೆ ಎಷ್ಟು ml, ದಟ್ ಈಸ್ 1000 ml. ಇದೊಂದು ಫಾರ್ಮುಲಾ ನಿಮ್ಗೆ ನೆನ್ಪಿಟ್ಕೊಂಬಿಡಿ, ತುಂಬ ಈಸಿ ಆಗಿಬಿಡುತ್ತೆ. ದಟ್ ಈಸ್ 1 ಲೀಟರ್ ಈಸ್ ಈಕ್ವಲ್ ಟು 1000 ml ಆ್ಯಂಡ್ 1 ಲೀಟರ್ ಈಸ್ ಈಕ್ವಲ್ ಟು 1 dm³ ಆ್ಯಂಡ್ 1 ಲೀಟರ್ ಈಸ್ ಈಕ್ವಲ್ ಟು 1000 cm³. So these are the conversions for 1 liter of the any solution. Okay, so 1 liter means 1000 ml ಅಂತ ಕನ್ವರ್ಟ್ ಮಾಡ್ಬೋದು, 1 ಲೀಟರ್ಗೆ 1 dm³ ಅಂತಲೂ ಹೇಳ್ಬೋದು, 1 ಲೀಟರ್ಗೆ 1000 cm³ ಅಂತಲೂ ಕೂಡ ಹೇಳ್ತಾ ಹೋಗ್ಬೋದು. ಹಾಗಾದರೆ ವಾಲ್ಯೂಮ್ ಆಫ್ ದ ಸೊಲ್ಯೂಷನ್ ನಾನು ಏನು ತಗೊತೀನಿ ಇವಾಗ V ಅಂತ ತಗೊತಾ ಹೋಗ್ತೀನಿ, ಕ್ಯಾಪಿಟಲ್ V ಅಂತ ತಗೊಳ್ತೀನಿ. ಸೊ ನೆಕ್ಸ್ಟು ಲೀಟರ್ನ ಏನು ಮಾಡ್ತೀನಿ 1000 ಅಂತ ತಗೊತೀವಿ, ಲೀಟರ್ನ ಕನ್ವರ್ಟ್ ಮಾಡಿ ಏನು ಮಾಡ್ತೀನಿ 1000 ml ಅಂತ ತಗೊತಾ ಹೋಗ್ತೀನಿ. ಹಾಗಾದರೆ ನಮ್ಗೆ ಹಿಂದ್ಗಡೆ ಸ್ಲೈಡಲ್ಲಿ ಗೊತ್ತಾಯಿತು, ನಮಗೆ ಏನು ಗೊತ್ತಾಯಿತು ಅಂದಾಗ ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ ಗೊತ್ತಾಯಿತು ಹಿಂದ್ಗಡೆ ಸ್ಲೈಡಲ್ಲಿ. ಸೊ ಇಲ್ಲೇನು ಗೊತ್ತಾಯಿತು ನಮಗೆ ವಾಲ್ಯೂಮ್ ಆಫ್ ದ ಸೊಲ್ಯೂಷನ್ ಇನ್ ಲೀಟರ್ ಗೊತ್ತಾಯಿತು. ಸೊ ನೆಕ್ಸ್ಟ್ ಏನು ಮಾಡೋಣ ನಾವು ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಆಲ್ರೆಡಿ ನಮಗೆ ಮೊಲಾರಿಟಿ ಗೊತ್ತಿದೆ, ಆ ಮೊಲಾರಿಟಿಲಿ ಏನಿದೆ ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ ಇತ್ತು ಫಸ್ಟು ಡಿವೈಡ್ ಬೈ ವಾಲ್ಯೂಮ್ ಆಫ್ ದ ಸೊಲ್ಯೂಷನ್ ಇನ್ ಲೀಟರ್ ಇತ್ತು. ಸೊ ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ ಅಂದಾಗ ಏನು ಬಂತು ನಿಮಗೆ, ದಟ್ ಈಸ್ what is that, number of moles of solute means weight, that is weight of the solute divided by molar mass of the solute all divided by then volume of the solution in liter means V divided by 1000. So when you divide these two, okay, so this will go to the numerator, then molarity is equal to small w divided by capital M into 1000 divided by V. So this is the formula to find out the molarity of any solution. So when they have given weight of the solute or mass of the solute, molar mass of the solute and volume of the solution they have given. So ನಿಮಗೆ weight of the solute ಕೊಟ್ಟಾಗ, molar mass of the solute ಕೊಟ್ಟಾಗ, then volume of the solution ಕೊಟ್ಟಾಗ ನೀವು ಈ ಫಾರ್ಮುಲಾನ ಯೂಸ್ ಮಾಡಿ ಏನು ಮಾಡ್ಬೋದು ಅಂತಂದಾಗ ಸೊ ನೀವು ಆ ಮೊಲಾರಿಟಿನ ಫೈಂಡ್ ಔಟ್ ಮಾಡ್ತಾ ಹೋಗ್ಬೋದು. ಸೊ ಹಾಗಾದರೆ ಸರ್ ಇಷ್ಟೇನೇ ಇರೋದು, ಮೊಲಾರಿಟಿ ಫೈಂಡ್ ಔಟ್ ಮಾಡಿದಾದ್ಮೇಲೆ ಅದಕ್ಕೆ ಯಾವುದೇ ಒಂದು ಯೂನಿಟ್ ಇಲ್ವಾ? ಸೊ ಇದೆ. ಸೊ ಯೂನಿಟ್ ಏನಪ್ಪ ಅಂದಾಗ SI ಯೂನಿಟ್ ಅಂತ ಹೇಳ್ತಾ ಹೋಗ್ತೀವಿ. SI ಯೂನಿಟ್ ಆಫ್ ಮೊಲಾರಿಟಿ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. SI ಯೂನಿಟ್ ದಟ್ ಈಸ್ ಮೋಲ್ ಪರ್ ಲೀಟರ್. ಸೊ ಬಿಕಾಸ್ ಯಾಕೆ ಮೋಲ್ ಪರ್ ಲೀಟರ್ ಸರ್, ನಾವು ತಗೊಂಡಿರ್ತಕ್ಕಂಥ ಸೊಲ್ಯೂಟು ಇನ್ ಟರ್ಮ್ಸ್ ಆಫ್ ಮೋಲ್ಸಲ್ಲಿ ಸೊ ಏನು ಮಾಡ್ತಿದ್ವಿ 1 ಲೀಟರ್ ಆಫ್ ಸೊಲ್ಯೂಷನ್ ಡಿಸಾಲ್ವ್ ಮಾಡ್ತಿದ್ವಿ. ಸೊ ಲೀಟರು ಡಿನಾಮಿನೇಟರಲ್ಲಿದೆ, ಸೊ ಅದು ನ್ಯೂಮಿನೇಟರ್ ಹೋದಾಗ ಪರ್ ಲೀಟರ್ ಆಗುತ್ತೆ. ಹೆನ್ಸ್ ಇಟ್ಸ್ SI ಯೂನಿಟ್ ಈಸ್ ಮೋಲ್ ಪರ್ ಲೀಟರ್ ಆಗ್ತಾ ಹೋಗುತ್ತೆ. ಓಕೆ, ಸೊ ದಿಸ್ ಈಸ್ ಅಬೌಟ್ ದ ಮೊಲಾರಿಟಿ ಅಂತ ಹೇಳ್ತಾ ಹೋಗ್ತೀವಿ. ಮೊಲಾರಿಟಿ ಅಂದರೆ ಗೊತ್ತಾಯ್ತು ನಿಮ್ಗೆ ಇವಾಗ, ಇಟ್ ಈಸ್ ಮೋಸ್ಟ್ ವೈಡ್ಲಿ ಯೂಸ್ಡ್ SI ಯೂನಿಟ್ ಆರ್ ಮೋಸ್ಟ್ ವೈಡ್ಲಿ ಯೂಸ್ಡ್ ಕಾನ್ಸಂಟ್ರೇಷನ್ ಟರ್ಮ್ ಅಂತ ಗೊತ್ತಾಯಿತು. ಆ್ಯಂಡ್ ಇಟ್ ಈಸ್ ಡಿನೋಟೆಡ್ ಬೈ ದ ಲೆಟರ್ ಕ್ಯಾಪಿಟಲ್ ಲೆಟರ್ M ಅಂತ ಗೊತ್ತಾಯಿತು. ಸೊ ನೆಕ್ಸ್ಟ್ ಇಟ್ಸ್ ಡೆಫಿನೇಷನ್ ಗೊತ್ತಾಯಿತು ಇವಾಗ. ಸೊ ಡೆಫಿನೇಷನಿಂದ ನಮ್ಗೆ ಏನು ಗೊತ್ತಾಯಿತು, ಫಾರ್ಮುಲಾ ಗೊತ್ತಾಯಿತು. ಹಾಗಾದರೆ ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು ನಾವು ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ನ ಹೇಗೆ ಮಾಡೋದು, ಸೊ ಹೇಗೆ ನಮಗೆ HST ಅಲ್ಲಿ ಇದ್ರ ಮೇಲೆ ಕ್ವಶನ್ಸ್ ಕೇಳ್ತಾ ಹೋಗ್ತಾರೆ, ಯಾವ ಥರ ನಾವು ಸಾಲ್ವ್ ಮಾಡ್ತಾ ಹೋಗ್ಬೇಕು ಇದನ್ನು, ಅದನ್ನು ನೋಡ್ತಾ ಹೋಗೋಣ. ಯಾಕಂದರೆ ನಿಮಗೆ HST ಅಲ್ಲಿ 3 ಮಾರ್ಕ್ಸ್ ಕ್ವಶನ್ಸ್ನ ನಿಮಗೆ MCQ ಅಲ್ಲಿ 1 ಮಾರ್ಕ್ಸಿಗೆ ಕೇಳಿಬಿಡ್ತಾರೆ. ಮೊಲಾರಿಟಿ ಕಂಡುಹಿಡಿಯಿರಿ ಅಥವಾ ಮೊಲಾಲಿಟಿ ಕಂಡುಹಿಡಿಯಿರಿ ಅಂತ ಕೇಳಿಬಿಡ್ತಾರೆ.
ಸೊ ಆ ಟೈಮಲ್ಲಿ ನಾವು ಹೆಂಗೆ ಮಾಡ್ಬೇಕು ಸರ್ ಅಂತ ಅಂದಾಗ, ಸೊ ಈ ಒಂದು ಟೆಕ್ನಿಕ್ಸ್ ನಿಮಗೆ ಈ ಒಂದು ಸಿಂಪಲ್ ಫಾರ್ಮುಲಾಸ್ ಗೊತ್ತಿದ್ದರೆ ಈಸಿಯಾಗಿ ನೀವು ಫೈಂಡ್ ಔಟ್ ಮಾಡ್ಬೋದು ಅಂತ ಹೇಳ್ತಾ, ಸೊ ನಾವು ಒಂದು ಪ್ರಾಬ್ಲಮ್ ತಗೊಂಡು ಸಾಲ್ವ್ ಮಾಡ್ತಾ ಹೋದಾಗ ನಿಮಗೆ ಅದರಲ್ಲಿ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಓಕೆ, ಸೊ ನೆಕ್ಸ್ಟ್ ಏನು ಮಾಡೋಣ, ನಾವು ಡೈರೆಕ್ಟಾಗಿ ಪ್ರಾಬ್ಲಮ್ಗೆ ಹೋಗೋಣ. ಹಾಗಾದರೆ ಪ್ರಾಬ್ಲಮ್ ಇದೆ ನೋಡೋಣ. ಏನು ಪ್ರಾಬ್ಲಮ್ ಕೊಟ್ಟಿದ್ದಾರೆ ನೋಡೋಣ. ಕ್ಯಾಲ್ಕುಲೇಟ್ ದ ಮೊಲಾರಿಟಿ ಆಫ್ NaOH ಇನ್ ದ ಸೊಲ್ಯೂಷನ್ prepared by dissolving its 4 gram in enough water to form 250 ml of the solution. So ಹಾಗಾದರೆ ಇಲ್ಲಿ ಏನು ಫಸ್ಟ್ ವಾಟ್ ಈಸ್ ದ ಮೆಥಡ್ ವಿ ಹ್ಯಾವ್ ಟೇಕನ್ ಟು ಸಾಲ್ವ್ ದಿಸ್ ಪ್ರಾಬ್ಲಮ್ ಅಂತ ನೋಡ್ತಾ ಹೋದಾಗ, ಸೊ ಫಸ್ಟ್ ಏನು ಮಾಡಬೇಕಂದಾಗ ನಿಮಗೆ ಪ್ರಾಬ್ಲಮಲ್ಲಿ ಕೊಟ್ಟಿರ್ತಕ್ಕಂಥ ಒಂದಿಷ್ಟು ಡಾಟಾನ ಸೊ ನೀವು ಫಸ್ಟ್ ಗಿವನ್ ಅಂತ ಬರ್ಕೋಬೇಕಾಗತ್ತೆ. ಸೊ ಬರ್ಕೊಂಡಾದ್ಮೇಲೆ ಫಾರ್ಮುಲಾ ಬರ್ಕೋಬೇಕು. ಫಾರ್ಮುಲಾದಲ್ಲಿ ಏನೇನು ಕೊಟ್ಟಿದ್ದಾರೆ, ನನಗೆ ಏನು ಕಂಡುಹಿಡಿಯೋಕ್ಕೆ ಹೇಳಿದ್ದಾರೆ, ಸೊ ಅದನ್ನು ಬರ್ಕೊಂಡ್ರೆ ನಿಮಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ನೋಡಿ, ಕ್ಯಾಲ್ಕುಲೇಟ್ ದ ಮೊಲಾರಿಟಿ ಅಂತಂದಾಗ, ಸೊ ಯು ಹ್ಯಾವ್ ಟು ಫೈಂಡ್ ಔಟ್ ದ ಮೊಲಾರಿಟಿ ಆಫ್ ದ ಸೊಲ್ಯೂಷನ್, ದಟ್ ಈಸ್ ಕ್ಯಾಪಿಟಲ್ M ಆಫ್ ದ ಸೊಲ್ಯೂಷನ್ ಕಂಡುಹಿಡಬೇಕಾಗತ್ತೆ. ಸೊ ಆಫ್ NaOH ಇನ್ ದ ಸೊಲ್ಯೂಷನ್ ಪ್ರಿಪೇರ್ಡ್ ಬೈ ಡಿಸಾಲ್ವಿಂಗ್ ಇಟ್ಸ್ 4 ಗ್ರಾಮ್ ಅಂತ ಕೇಳಿದಾಗ, ಇನ್ ಟರ್ಮ್ಸ್ ಆಫ್ ಗ್ರಾಮ್ ಕೇಳಿದಾಗ ದಟ್ ಈಸ್ ವೆಯ್ಟ್ ಆಫ್ ದ ಸೊಲ್ಯೂಟ್ ಆಗುತ್ತೆ, ದಟ್ ಈಸ್ 4 ಗ್ರಾಮ್. ದೆನ್ enough water to form 250 ml of the solution. They have given volume, that is 250 ml. So in our formula, so we have, that is molarity is equal to small w into 1000 divided by capital M into V. So they have given weight of the solute and volume of the solution. Now we have to find out the molar mass of the solute. So what is the molar mass of NaOH? Here NaOH is the solute. So how to find out the molar mass of the solute? NaOH ಅಂತ ಕೊಟ್ಟಿದ್ದಾರೆ. ಇದು molar mass ನ ಹೆಂಗೆ ಕಂಡುಹಿಡಿಯೋದು ಸರ್? ಸೊ ವಾಟ್ ಈಸ್ molar mass? ಫಸ್ಟ್ ಆಫ್ ಆಲ್ molar mass ಅಂತಂದಾಗ ಅಟೋಮಿಕ್ ಮಾಸಸ್ ಆಫ್ ಆಲ್ ದ ಎಲಿಮೆಂಟ್ಸ್ ಏನಿದ್ದಾವೆ ಅದನ್ನು ಆ್ಯಡ್ ಮಾಡ್ತಾ ಬಂದಾಗ, ಅಟಮಿಕ್ ಮಾಸಸ್ ಆಫ್ ಸೋಡಿಯಂ ಆಗಿರ್ಬೋದು, ಅಟಮಿಕ್ ಮಾಸ್ ಆಫ್ ಆಕ್ಸಿಜನ್ ಆಗಿರ್ಬೋದು, ಅಟಮಿಕ್ ಮಾಸ್ ಆಫ್ ಹೈಡ್ರೋಜನ್ ಆಗಿರ್ಬೋದು, ಸೊ ಇವೆಲ್ಲವನ್ನೂ ನಾವು ಆ್ಯಡ್ ಮಾಡಿದ್ರೆ ನಮ್ಗೆ ಏನು ಸಿಗುತ್ತೆ ಅಂತಂದಾಗ ಮೋಲಾರ್ ಮಾಸ್ ಸಿಗುತ್ತೆ. ಹಾಗಾಗಿ ನೋಡ್ತಾ ಬರೋಣ. ಅಟಮಿಕ್ ಮಾಸ್ ಆಫ್ ಸೋಡಿಯಂ ಎಷ್ಟು ಅಂತಂದಾಗ 23 ಆಗುತ್ತೆ, ಪ್ಲಸ್ ಅಟಮಿಕ್ ಮಾಸ್ ಆಫ್ ಆಕ್ಸಿಜನ್ ಎಷ್ಟು ಅಂತ ಅಂದಾಗ 16 ಆಗುತ್ತೆ, ಆ್ಯಂಡ್ ಅಟಮಿಕ್ ಮಾಸ್ ಆಫ್ ಹೈಡ್ರೋಜನ್ ಎಷ್ಟು ಅಂತಂದಾಗ 1 ಆಗುತ್ತೆ. ಓವರಾಲ್ ನಮಗೆ ಬರ್ತಕ್ಕಂಥದ್ದು 40 ಗ್ರಾಮ್ ಬರುತ್ತೆ. ದಟ್ ಈಸ್ ದ ಮೋಲಾರ್ ಮಾಸ್ ಆಫ್ NaOH ಆಗ್ತಾ ಹೋಗುತ್ತೆ. ಸೊ ಇವಾಗ ನಮಗೆ ಗೊತ್ತಾಯಿತು, ಫಾರ್ಮುಲಾದಲ್ಲಿ ಸ್ಮಾಲ್ ಡಬ್ಲ್ಯೂ ಕೊಟ್ಟಿದ್ದಾರೆ, ದಟ್ ಈಸ್ ವೆಯ್ಟ್ ಆಫ್ ದ ಸೊಲ್ಯೂಟ್ 4 ಗ್ರಾಮ್ ಅಂತ ಸಿಕ್ತು. ನೆಕ್ಸ್ಟು 1000 ಇದೆ. ದೆನ್ ಮೋಲಾರ್ ಮಾಸ್ ಆಫ್ ದ ಸೊಲ್ಯೂಟ್ ಕೊಟ್ಟಿದ್ದಾರೆ, ಇವಾಗ ತಾನೇ ಕಂಡುಹಿಡಿದ್ವಿ ನಾವು, ದಟ್ ಈಸ್ 40 ಗ್ರಾಮ್ ಬಂತು. ನೆಕ್ಸ್ಟ್ ವಾಲ್ಯೂಮ್ ಆಫ್ ದ ಸೊಲ್ಯೂಷನ್ ಕೊಟ್ಟಿದ್ದಾರೆ, ದಟ್ ಈಸ್ 250 ml ಅಂತ ಕೊಟ್ಟಿದ್ದಾರೆ. ಸೊ ಇವೆಲ್ಲ ನಮಗೆ ಗಿವನ್ ಗೊತ್ತಾಯ್ತು. ಇವಾಗ ಏನು ಮಾಡೋಣ, ನಾವು ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ, ಜಸ್ಟ್ ಫೈಂಡ್ ಔಟ್ ಮಾಡ್ತಾ ಹೋಗೋಣ. ದಟ್ ಈಸ್ ಸ್ಮಾಲ್ ಡಬ್ಲ್ಯೂ ಅಂತಂದಾಗ 4 ಗ್ರಾಮ್ ಆಗುತ್ತೆ, ಇಂಟು 1000 ಡಿವೈಡೆಡ್ ಬೈ ಮೋಲಾರ್ ಮಾಸ್ ಅಂತ ಅಂದಾಗ 40 ಗ್ರಾಮ್ ಆಗುತ್ತೆ. ಆ್ಯಕ್ಚುಲಿ ದಿಸ್ ಈಸ್ ಗ್ರಾಮ್ ಪರ್ ಮೋಲ್. ಓಕೆ, ಹಿಯರ್ ಗ್ರಾಮ್ ಪರ್ ಮೋಲ್. ದೆನ್ ಇಂಟು ವಾಲ್ಯೂಮ್ ಅಂತ ಕೇಳಿದಾಗ 250 ml ಆಗುತ್ತೆ, 250 ml ಆಗುತ್ತೆ. ಸರ್ ml ಅಲ್ಲೇ ಬರ್ಕೊಂಡಿದ್ದಾರೆ ಸರ್ ನೀವು ಆಗಲೇನೂ ಹೇಳಿದರೆ ಲೀಟರಿಗೆ ಕನ್ವರ್ಟ್ ಮಾಡ್ಕೋಬೇಕು ಅಂದಿದ್ದೀರಿ ಸರ್. ಆಲ್ರೆಡಿ ನೋಡಿ ಸರ್ ಇಲ್ಲಿ 1000 ಹಾಕ್ಕೊಂಡಿದೆ ಅಲ್ವಾ. ಸೊ 250 ml ಏನಾಗಿದೆ, ಈಗ ನಮಗೆ ಲೀಟರಿಗೆ ಕನ್ವರ್ಟ್ ಆಗಿದೆ. ಸೊ ಅದಕ್ಕೋಸ್ಕರ ಮತ್ತೆ ನಾವು ಲೀಟರಿಗೆ ಕನ್ವರ್ಟ್ ಮಾಡ್ಕೊತಕ್ಕಂಥ ಅವಶ್ಯಕತೆ ಇಲ್ಲ. ಸೊ ಡೈರೆಕ್ಟ್ ನಮಗೆ ಫಾರ್ಮುಲಾ ಮಾಡಿ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ರೆ ಮುಗೀತು. ಸೊ ಇದು ಆನ್ಸರ್ ಬಂದುಬಿಟ್ಟು ನಿಮಗೆ ಎಷ್ಟಾಗುತ್ತೆ ಅಂತಂದಾಗ ದಟ್ ಈಸ್ 0.4 ಮೋಲ್ ಪರ್ ಲೀಟರ್ ಅಂತ ಹೇಳ್ಬೋದು. 0.4 ಮೋಲ್ ಪರ್ ಲೀಟರ್. ಸೊ ನೀವು ಕ್ಯಾಲ್ಕುಲೇಷನ್ ಮಾಡಿ ಬೇಕಾದ್ರೆ ಸೊ 0.4 ಮೋಲ್ ಪರ್ ಲೀಟರ್ ಬರುತ್ತೆ. ಸೊ ಈ ಥರ ನಿಮಗೆ HSTR ಮತ್ತು GPSTR ಕ್ವಶನ್ಸ್ಗಳನ್ನ ಕೇಳ್ತಾ ಹೋಗ್ತಾರೆ. ಯಾವುದ್ರ ಮೇಲೆ ಅಂತಂದಾಗ ಮೊಲಾರಿಟಿ ಮೇಲೆ ಕೇಳ್ತಾ ಹೋಗ್ತಾರೆ. ಸೊ ಹಾಗಾಗಿ ನೀವು ಈ ಒಂದು ಕಾನ್ಸೆಪ್ಟನ್ನ ನೀಟಾಗಿ ಓದ್ಕೊಳ್ಳಿ ಅಂತ ಹೇಳ್ತಾ, ಸೊ ನಾವೇನು ಮಾಡೋಣ, ಈ ಒಂದು ಕಾನ್ಸೆಪ್ಟನ್ನ ಮುಗಿಸಿ ಇವಾಗ ನೆಕ್ಸ್ಟ್ ಯಾವ ಕಾನ್ಸೆಪ್ಟಿಗೆ ಹೋಗೋಣ, ಮೊಲಾರಿಟಿ ಅನ್ನೋ ಒಂದು ಕಾನ್ಸೆಪ್ಟ್ಗೆ ಹೋಗೋಣ. ಸೊ ಅದಕ್ಕೂ ಮುಂಚೆ ನಮಗೆ ಒಂದು ಕಾನ್ಸೆಪ್ಟ್ ಇದ್ರ ಮೇಲೆ ಅಥವಾ ಒಂದು ಟಾಪಿಕ್ಕು ಒಂದು ಪಾಯಿಂಟ್ ಇದ್ರ ಮೇಲೆ ಗೊತ್ತಿರಬೇಕು. ಏನಪ್ಪ ಅಂತಂದಾಗ ಸೊ ಮೊಲಾರಿಟಿ ಈಸ್ ಟೆಂಪ್ರೇಚರ್ ಡಿಪೆಂಡೆಂಟ್ ಕಾನ್ಸಂಟ್ರೇಷನ್ ಟರ್ಮ್ ಅಂತ ಗೊತ್ತಿರಬೇಕು. ಯಾಕೆ ಸರ್ ಮೊಲಾರಿಟಿ ಈಸ್ ಕಾನ್ಸಂಟ್ರೇಷನ್ ಡಿಪೆಂಡೆಂಟ್, ಸೊ ದಟ್ ಈಸ್ ಟೆಂಪ್ರೇಚರ್ ಡಿಪೆಂಡೆಂಟ್ ಕಾನ್ಸಂಟ್ರೇಷನ್ ಟರ್ಮ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಅಂತ ಅಂದಾಗ ಸೊ ಹಿಯರ್ ವಿ ಹ್ಯಾವ್ ಟೇಕನ್ ವಾಲ್ಯೂಮ್. ಸೊ ವಾಲ್ಯೂಮ್ ವಿಚ್ ಈಸ್ ಡಿಪೆಂಡ್ಸ್ ಆನ್ ಟೆಂಪ್ರೇಚರ್. ಸೊ ದಟ್ here molarity is also depends on temperature. So when we have to raise the temperature, volume decreases, hence molarity is also ಡಿಪೆಂಡ್ಸ್ ಅಪಾನ್ ದ ಟೆಂಪ್ರೇಚರ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಈ ಒಂದು ಕಾನ್ಸೆಪ್ಟು ನಿಮಗೆ ಗೊತ್ತಿರಬೇಕು. ಯಾಕಂದಾಗ ತುಂಬ ಸತಿ ಎಕ್ಸಾಮಲ್ಲಿ ಕ್ವಶನ್ ಆಗಿದೆ ಇದು.
ವಿಚ್ ಈಸ್ ಟೆಂಪ್ರೇಚರ್ ಡಿಪೆಂಡೆಂಟ್ ಆ್ಯಂಡ್ ವಿಚ್ ಈಸ್ ಟೆಂಪ್ರೇಚರ್ ಇಂಡಿಪೆಂಡೆಂಟ್ ಅಂತ ಕ್ವಶನ್ ಕೇಳಿದ್ದಾರೆ. ಐದರ್ ಇಟ್ ಈಸ್ ಮೊಲಾಲಿಟಿ ಆರ್ ಮೊಲಾಲಿಟಿ ಅಂತ ಕೇಳಿದ್ದಾರೆ. ಸೊ ಮೊಲಾಲಿಟಿ ಈಸ್ ಟೆಂಪ್ರೇಚರ್ ಡಿಪೆಂಡೆಂಟ್, ಮೊಲಾಲಿಟಿ ಈಸ್ ಟೆಂಪ್ರೇಚರ್ ಇಂಡಿಪೆಂಡೆಂಟ್ ಅಂತ ಹೇಳ್ತಾ ಸೊ ಈ ಕಾನ್ಸೆಪ್ಟ್ನ ಬಿಟ್ಟು ನೆಕ್ಸ್ಟ್ ಕಾನ್ಸೆಪ್ಟ್ಗೆ ನಾವು ಮೂವ್ ಆಗೋಣ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಬಂದುಬಿಟ್ಟು ನಮಗೆ ಯಾವುದಪ್ಪ ಅಂತಂದಾಗ ಮೊಲಾಲಿಟಿ. ದಟ್ ಈಸ್ ದ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಮೊಲಾಲಿಟಿ ಅಂತ ಹೇಳ್ತಾ ಹೋಗ್ತೀವಿ. ಸೊ ಇಟ್ ಈಸ್ ಆಲ್ಸೋ ಒನ್ ಆಫ್ ದ ವೈಡ್ಲಿ ಯೂಸ್ಡ್ ಕಾನ್ಸೆಪ್ಟ್ ಇನ್ ದ ಕಾನ್ಸಂಟ್ರೇಷನ್ ಟರ್ಮ್ಸ್. So it is denoted by the small letter m. So when in the previous slide we have discussed molarity, that is denoted by capital letter M, but here it is denoted by the small letter m. It is defined as the number of moles of solute present in 1 kg of solvent. This word is very very important. That is the number of moles of solute present in 1 kg of solvent. In molarity, that is 1 liter of solution we have taken, but here 1 kg of solvent we have taken. Okay, so what is the formula to find out the molarity again, sir? Sir, ನಾವು ಆಲ್ರೆಡಿ ನೋಡಿದ್ವಿ ಈಗ ಮೊಲಾಲಿಟಿ ಹೆಂಗೆ ಕಂಡುಹಿಡಿಯೋದು ಅಂತ. ಸೇಮ್ ಇನ್ ದ ಸೆನ್ಸ್ ವಿ ಹ್ಯಾವ್ ಡೆರೈವ್ ಎ ಫಾರ್ಮುಲಾ ಫಾರ್ ಫೈಂಡಿಂಗ್ ಔಟ್ ದ ಮೊಲಾಲಿಟಿ ಆಫ್ ದ ಸೊಲ್ಯೂಷನ್. ಸರ್ ಹಾಗಾದರೆ ವಾಟ್ ಈಸ್ ಮೊಲಾಲಿಟಿ? ಸೊ ಮೊಲಾಲಿಟಿ ಅಂದ್ರೆ ಏನು ಸರ್? That is denoted by small letter m. Molarity in the sense that is number of moles of solute divided by mass of solvent in kg. Mass of solvent in kg. Number of moles of solute divided by mass of solvent in kg. ಸರ್ ಇಷ್ಟೇನಾ ಇದಕ್ಕೆ? ಇಲ್ಲ, ನೆಕ್ಸ್ಟ್ ಡೆರೈವ್ ಮಾಡ್ತಾ ಹೋಗೋಣ. ಆಲ್ರೆಡಿ ನಿಮಗೆ ಗೊತ್ತಾಗಿದೆ ಹಿಂದಿನ ಸ್ಲೈಡಲ್ಲಿ ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ ಅಂದ್ರೆ ಏನಂತ. ದಟ್ ಈಸ್ ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ ದಟ್ ಈಸ್ ಸ್ಮಾಲ್ ಲೆಟರ್ ಎನ್ ಈಸ್ ಈಕ್ವಲ್ ಟು ದಟ್ ಈಸ್ ಸ್ಮಾಲ್ ಡಬ್ಲ್ಯೂ ಡಿವೈಡೆಡ್ ಬೈ ಕ್ಯಾಪಿಟಲ್ ಎಮ್ ಅಂತ ಆಲ್ರೆಡಿ ಗೊತ್ತಾಗಿದೆ ನಿಮಗೆ. ಸ್ಮಾಲ್ ಡಬ್ಲ್ಯೂ ಅಂತಂದಾಗ ಮಾಸ್ ಆಫ್ ದ ಸೊಲ್ಯೂಟ್ ಆರ್ ವೆಯ್ಟ್ ಆಫ್ ದ ಸೊಲ್ಯೂಟ್ ಅಂತ ಹೇಳ್ತಾ ಹೋಗ್ತೀವಿ. ಕ್ಯಾಪಿಟಲ್ ಎಮ್ ಅಂತಂದಾಗ ಮೋಲಾರ್ ಮಾಸ್ ಆಫ್ ದ ಸೊಲ್ಯೂಟ್ ಅಂತ ಹೇಳ್ತಾ ಹೋಗ್ತೀವಿ. ಸರ್ ನೆಕ್ಸ್ಟ್ ಮಾಸ್ ಆಫ್ ಸಾಲ್ವೆಂಟ್ ಇನ್ ಕೆ ಜಿ. ಮಾಸ್ ಆಫ್ ಸಾಲ್ವೆಂಟ್ ಇನ್ ಕೆ ಜಿ ಅಂತ ಹೇಳಿದಾಗ ಏನಾಗುತ್ತೆ ಸರ್ ಅದರಲ್ಲಿ? ಹಾಗಾದರೆ ಹಿಯರ್ ಇನ್ ನ್ಯೂಮರೇಟರ್ ಮಾಸ್ ಆಫ್ ಸಾಲ್ವೆಂಟ್ ತಗೊಂತ ಹೋಗ್ತೀವಿ ಡಿವೈಡ್ ಬೈ ಕೆ ಜಿ ಅಂತ ಹೇಳ್ತಾ ಹೋಗ್ತೀವಿ. ಹಾಗಾದರೆ ಮಾಸ್ ಆಫ್ ಸಾಲ್ವೆಂಟನ್ನು ನಾವು ಏನು ತಗೋಬೋದು ಅಂತಂದಾಗ ದಟ್ ಈಸ್ ಕ್ಯಾಪಿಟಲ್ ಡಬ್ಲ್ಯೂ ತಗೊಳ್ಳೋಣ. ಇಲ್ಲಿ ಸ್ಮಾಲ್ ಡಬ್ಲ್ಯೂ ತಗೊಂಡಿದ್ದೀವಿ ಮಾಸ್ ಆಫ್ ಸೊಲ್ಯೂಟ್ನ, ಇಲ್ಲಿ ಮಾಸ್ ಆಫ್ ಸಾಲ್ವೆಂಟ್ನ ಕ್ಯಾಪಿಟಲ್ ಡಬ್ಲ್ಯೂ ತಗೊಳ್ಳೋಣ. ಓ ಡಿವೈಡೆಡ್ ಬೈ 1000 ಬಿಕಾಸ್ ಯಾಕೆ 1 kg ಮೀನ್ಸ್ 1000 ಗ್ರಾಮ್ಸ್. ಓಕೆ, ಸೊ ಇದನ್ನು ನಾವು ಕನ್ವರ್ಟ್ ಮಾಡಿದ್ರೆ ಯಾಕಂದಾಗ ನಮಗೆ ಪ್ರಾಬ್ಲಮಲ್ಲಿ ಗ್ರಾಮ್ಸಲ್ಲಿ ಕೊಟ್ಟಿರ್ತಾರೆ. ಸೊ ಅದನ್ನು ನಾವೇನು ಮಾಡಬೇಕು ಅಂದಾಗ ಕೆ ಜಿ ಕನ್ವರ್ಟ್ ಮಾಡಬೇಕು ಅಂದಾಗ ಸೊ ಅಲ್ಲಿ 1 kg ಈಸ್ ಈಕ್ವಲ್ ಟು 1000 ಗ್ರಾಮ್ ಅಂತ ತಗೊಂತೀವಿ. ಸೊ ಇವೆರಡನ್ನೂ ನಾವು ಏನು ಮಾಡೋಣ ಈಗ ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ ಮತ್ತು ಮಾಸ್ ಆಫ್ ಸಾಲ್ವೆಂಟ್ ಇನ್ ಕೆ ಜಿನ ಈ ಒಂದು ಫಾರ್ಮದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮ್ಗೆ ಏನು ಸಿಗುತ್ತೆ ಅಂತ ಅಂದಾಗ ದಟ್ ಈಸ್ ಮೊಲಾಲಿಟಿ ಈಸ್ ಈಕ್ವಲ್ ಟು ಮೊಲಾಲಿಟಿ ಸ್ಮಾಲ್ ಎಮ್ ಈಸ್ ಈಕ್ವಲ್ ಟು that is small w divided by capital M all divided by capital W divided by 1000. ಸೊ ಇದನ್ನ ರೀಅರೇಂಜ್ ಮಾಡಿದಾಗ ಸೊ ನ್ಯೂಮರೇಟರಿಗೆ ಹೋಗುತ್ತೆ ಇದು 1000. ದಟ್ ಈಸ್ ಸ್ಮಾಲ್ w ಇಂಟು 1000 divided by capital W into M. So this is the formula to find out the molality of any solution. Okay, so here small w ಅಂತಂದರೆ ಮಾಸ್ ಆಫ್ ದ ಸೊಲ್ಯೂಟ್ ಆಗಿರುತ್ತೆ, ಕ್ಯಾಪಿಟಲ್ ಡಬ್ಲ್ಯೂ ಅಂತಂದಾಗ ಮಾಸ್ ಆಫ್ ದ ಸಾಲ್ವೆಂಟ್ ಆಗಿರುತ್ತೆ, ಕ್ಯಾಪಿಟಲ್ ಎಮ್ ಅಂತಂದಾಗ ಮೋಲಾರ್ ಮಾಸ್ ಆಫ್ ದ ಸೊಲ್ಯೂಟ್ ಆಗಿರುತ್ತೆ. ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ನಾವು ಏನು ಮಾಡ್ತೀವಿ ಅಂದಾಗ ಸೊ ಮೊಲಾಲಿಟಿ ಆಫ್ ದ ಎನಿ ಸೊಲ್ಯೂಷನ್ನ ಕಂಡುಹಿಡ್ತಾ ಹೋಗ್ತೀವಿ. ಹಾಗಾದರೆ ಸರ್ ವಾಟ್ ಈಸ್ ದ SI ಯೂನಿಟ್ ಆಫ್ ಮೊಲಾಲಿಟಿ ಅಂತ ಅಂದಾಗ ಸೊ ಅಲ್ಲಿ ನೋಡಿದ್ರಿ ನೀವು ಮೋಲ್ ಪರ್ ಲೀಟರ್ ಅಂತ ನೋಡಿದ್ರಿ. ಹಾಗಾದರೆ ಇಲ್ಲಿ SI ಯೂನಿಟ್ ಬಂದುಬಿಟ್ಟು SI ಯೂನಿಟ್ ಏನಾಗುತ್ತೆ ಅಂದಾಗ ಮೋಲ್ ಪರ್ ಕೆ ಜಿ ಆಗುತ್ತೆ. ಬಿಕಾಸ್ ಯಾಕೆ ಅಂತಂದಾಗ ಈ ಮೋಲ್ ಪರ್ ಕೆ ಜಿ ಯಾಕೆ ಬಂದು ಸರ್ ಅಂತಂದಾಗ ಸರ್ ನಮ್ಮ ನಂಬರ್ ಆಫ್ ಮೋಲ್ಸ್ನ ನಾವು ಸಾಲ್ಯೂಟ್ನ ನಾವೇನು ತಗೊತೀವಿ ನಂಬರ್ ಆಫ್ ಮೋಲ್ಸಲ್ಲಿ ತಗೊತಾ ಹೋಗ್ತೀವಿ. ಬಟ್ ಅದೇ ಥರ ಸಾಲ್ವೆಂಟ್ ಏನು ಮಾಡ್ತೀವಿ ಇನ್ ಟರ್ಮ್ಸ್ ಆಫ್ ಕೆ ಜಿಲಿ ತಗೊಳ್ತಾ ಹೋಗ್ತೀವಿ. ಕೆ ಜಿ ನಮಗೆ ಡಿನಾಮಿನೇಟರ್ ರೇಸ್ಗೋಸ್ಕರ ನ್ಯೂಮರೇಟರ್ ಬಂದಾಗ ಏನಾಗುತ್ತೆ ಪರ್ ಕೆ ಜಿ ಆಗುತ್ತೆ. ಹೆನ್ಸ್ ಮೋಲ್ ಪರ್ ಕೆ ಜಿ ಆಗಿ ನಮಗೆ SI ಯೂನಿಟ್ ಸಿಗ್ತಾ ಹೋಗುತ್ತೆ. ಸೊ ದಿಸ್ ಈಸ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಬೌಟ್ ದ
ಮೊಲಾಲಿಟಿ ಅಂತ ಹೇಳ್ತಾ, ಸೊ ಹಾಗಾದರೆ ನೆಕ್ಸ್ಟ್ ಕ್ಲಾಸಲ್ಲಿ ನಾವೇನು ಮಾಡೋಣ, ಈ ಒಂದು ಟಾಪಿಕ್ ಮೇಲೆ ಬರ್ತಕ್ಕಂಥ ಮೊಲಾಲಿಟಿ ಮೇಲೆ ಬರ್ತಕ್ಕಂಥ ಸೊ ನಾವು ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಇವತ್ತಿನ ಕ್ಲಾಸು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಯಾಕಪ್ಪ ಅಂತಂದಾಗ ಈ ಒಂದು ಕ್ಲಾಸ್ ಏನಿದೆ ನಮಗೆ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ, ಈ ಚಾಪ್ಟ್ರಿಂದ ನಿಮಗೆ ಮೊಲಾಲಿಟಿ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಮೋಲ್ ಫ್ರ್ಯಾಕ್ಷನ್ ಆಗಿರ್ಬೋದು, ಮಾಸ್ ಪರ್ಸೆಂಟೇಜ್ ಆಗಿರ್ಬೋದು. ಸೊ ಈ ಒಂದು ಕಾನ್ಸೆಪ್ಟ್ ಮೇಲೆ ತುಂಬಾ ನಿಮಗೆ ಕ್ವಶನ್ಸ್ಗಳು ಅರೈಸ್ ಆಗೋಂಥ ಚಾನ್ಸಸ್ಗಳಿದ್ದಾವೆ. ಸೊ ಈ ಒಂದು ಕಾನ್ಸೆಪ್ಟ್ನ ನೀವು ಪರ್ಫೆಕ್ಟ್ ಮಾಡ್ಕೊಂಡಷ್ಟು ನಿಮ್ಗೆ ಏನಾಗುತ್ತೆ ಅಂದಾಗ ಹೆಚ್ಚು ಮಾರ್ಕ್ಸ್ನ ಸ್ಕೋರ್ ಮಾಡೋಷ್ಟು ಎಬಿಲಿಟಿ ಬರುತ್ತೆ ಅಂತ ಹೇಳ್ತಾ, ಸೊ ಈ ಒಂದು ಕ್ಲಾಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಈ ಒಂದು ಕ್ಲಾಸಸ್ಗಳನ್ನ ಕಳಿಸಿ ಅಂತ ಹೇಳ್ತಾ, ಸೊ ಮುಂದಿನ ಕ್ಲಾಸಲ್ಲಿ ಮತ್ತೆ ಈ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ಮೇಲೆ ಸಿಗೋಣ ಅಂತ ಹೇಳ್ತಾ, ಸೊ ಇದು ಹೆಚ್ಚಿನ ಕ್ಲಾಸಸ್ಗಳು ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ನಮ್ಮ ಒಂದು ಆನ್ಲೈನ್ ಕ್ಲಾಸ್ಗಳಲ್ಲಾಗಿರ್ಬೋದು ಲಭ್ಯ ಆಗುತ್ತೆ ಅಂತ ಹೇಳ್ತಾ, ಸೊ ನಿಮ್ಮ ಜೊತೆ ನಾವು ಕಂಟಿನ್ಯೂಸ್ ಆಗಿ ಇನ್ನು ಮುಂದೆ ನಿಮ್ಮ ಒಂದು ಜೊತೆಯಾಗಿ ನಡೀತಾ ಹೋಗ್ತೀವಿ ಅಂತ ಹೇಳ್ತಾ, ಸೊ ಈ ಒಂದು ಕ್ಲಾಸಸ್ನ ಎಂಡ್ ಮಾಡ್ತಿದ್ದೀನಿ. ನಮಸ್ಕಾರ.